ಉಸಿರಾಟದ ಪ್ರಕ್ರಿಯೆ ಅಬ್ಡಾಮಿನಲ್ ಬ್ರೀದಿಂಗ್. ಮುಂದುವರಿಸಿ. ಈ ಒಂದು ಅಬ್ಡಾಮಿನಲ್ ಬ್ರೀದಿಂಗ್ ಮಾಡೋದ್ರಿಂದ ನಮ್ಮ ಶ್ವಾಸಕೋಶದ ಕೆಳಭಾಗದಲ್ಲಿ ಇರುವಂತಹ ವಪೆ ಡಯಾಫ್ರಾಮ್ ಅಂತ ನಾವೇನು ಹೇಳ್ತೀವಿ ಅದು ಕೆಳಕ್ಕೆ ಒತ್ತಲ್ಪಡುತ್ತೆ. ಆಗ ನಮ್ಮ ಶ್ವಾಸಕೋಶದ 3 ಕೋಣೆಗಳಿಗೆ, ಶ್ವಾಸಕೋಶದ ಒಳಗಡೆ ಮತ್ತೆ 3 ಕೋಣೆಗಳಿರುತ್ತೆ. ಆ ಕೆಳಭಾಗದ ಕೋಣೆ ಕೂಡ ಆದಷ್ಟು ಓಪನ್ ಅಪ್ ಆಗಿ ಅದಕ್ಕೆ ಸಂಪೂರ್ಣವಾಗಿ ಜಾಗ ಸಿಗತ್ತೆ. ಹಾಗಾಗಿ ನಾವು ಕಂಪ್ಲೀಟ್ ಆಗಿ ಅಬ್ಡಾಮಿನಲ್ ಬ್ರೀದಿಂಗ್ ಅಥವಾ ಹೊಟ್ಟೆಯ ಚಲನವಲನವನ್ನು ಗಮನಿಸ್ತಾ ಉಸಿರಾಡಿದ್ರೆ ಮ್ಯಾಕ್ಸಿಮಮ್ ಆಗುವಷ್ಟು ಆಕ್ಸಿಜನ್ ಅನ್ನು ನಮ್ಮ ದೇಹದೊಳಗೆ ಸ್ವೀಕರಿಸಲಿಕ್ಕೆ ಸಾಧ್ಯ ಇದೆ. ರಿಲ್ಯಾಕ್ಸ್ ಆಗಿ 2 ಕೈಗಳನ್ನೊಮ್ಮೆ ಉಜ್ಜಿ ಕಣ್ಣಿನ ಮೇಲೆ ಇಟ್ಟು ನಿಧಾನಕ್ಕೆ ಕಣ್ಣುಗಳನ್ನು ಬಿಡಿ. ಈಗ ಈ ಒಂದು ಅಬ್ಡಾಮಿನಲ್ ಬ್ರೀದಿಂಗನ್ನು ನೀವು ಮಾಡಿದ್ರಲ್ವ, ಯಾಕಂದರೆ ನಿಮ್ಮಲ್ಲಿ ಹಲವಾರು ಜನ ಇನ್ನೂ ಕೂಡ ಎದೆಯ ಚಲನವಲನ, ಇದನ್ನು ನಾವು ಫೀಮೇಲ್ ಪ್ರಿಡಾಮಿನೆಂಟ್ ಬ್ರೀದಿಂಗ್ ಅಂತ ಹೇಳ್ತೀವಿ. ನಮ್ಮ ಮಹಿಳೆಯರಲ್ಲಿ ಈ ಬ್ರೀದಿಂಗ್ ಜಾಸ್ತಿ, ಪುರುಷರಲ್ಲಿ ಅಬ್ಡಾಮಿನಲ್ ಬ್ರೀದಿಂಗ್ ಜಾಸ್ತಿ. ಅದು ಬೈ ಡಿಫಾಲ್ಟ್ ಆ ಒಂದು ಇದೇ ಇರುತ್ತೆ. ಆದರೆ ನಾವೆಲ್ಲರೂ ಕೂಡ ಅಬ್ಡಾಮಿನಲ್ ಬ್ರೀದಿಂಗ್, ಹೊಟ್ಟೆಯನ್ನು ಉಪಯೋಗಿಸಿ ನಾವು ಉಸಿರಾಟವನ್ನು ಮಾಡಬೇಕು. ಕಾನ್ಷಿಯಸ್ ಆಗಿ ಉಸಿರಾಡುವಾಗ ಈ ರೀತಿ ಉಸಿರಾಡಿದ್ರೆ ಏನಾಗುತ್ತೆ, ನಿಮ್ಮ ಶ್ವಾಸಕೋಶಕ್ಕೆ ಜಾಸ್ತಿ ಗಾಳಿಯನ್ನು ತೆಗೆದುಕೊಳ್ಳಿಕ್ಕಾಗತ್ತೆ, ನಿಮ್ಮ ದೇಹಕ್ಕೆ ಜಾಸ್ತಿ ಆಕ್ಸಿಜನ್ ಸಿಗತ್ತೆ. ನೋಡಿ, ಪ್ರತಿಯೊಂದು ಜೀವಕೋಶಕ್ಕೂ ಆಕ್ಸಿಜನ್ ಸಿಕ್ಕರೆ ಮಾತ್ರ ಅದು ಕೆಲಸ ಮಾಡೋಕ್ಕಾಗೋದು. ನೀವೆಷ್ಟೇ ಒಳ್ಳೆ ಆಹಾರ ತಗೊಂಡು ದೇಹದಲ್ಲಿ ಎಷ್ಟೇ ರಕ್ತ ಇದ್ರೂ ಆಕ್ಸಿಜನ್ ಇಲ್ಲ ಅಂದರೆ ನಮ್ಮ ಹತ್ರ 1-2 ನಿಮಿಷಕ್ಕಿಂತ ಜಾಸ್ತಿ ಬದುಕಕ್ಕಾಗಲ್ಲ. ಸೊ ಮೂಲಭೂತವಾಗಿ ಏನು, ನಮ್ಮ ದೇಹದ ಪ್ರತಿಯೊಂದು ಜೀವಕೋಶಕ್ಕೆ ಆಕ್ಸಿಜನ್ ಸಿಗ್ತಾ ಇರಬೇಕು. ಆಗ ನಾವು ಆರಾಮಾಗಿರೋಕ್ಕಾಗತ್ತೆ. ಆಕ್ಸಿಜನ್ ಸಿಗೋದಕ್ಕೆ ಮೂಲ ಒಂದು ಮಂತ್ರ ಅಂತಂದರೆ, ಸಿಂಪಲ್ ಟೆಕ್ನಿಕ್ ಅಂತಂದರೆ ಈ ಒಂದು ಹೊಟ್ಟೆಯನ್ನು ಗಮನಿಸಿ ಉಸಿರಾಡಿ. ಯಾಕಂತಂದರೆ ನೋಡಿ, ಈಗ ನಾನು ಉಸಿರನ್ನು ಒಳ ತೆಗೆದುಕೊಂಡಾಗ ಹೀಗೆ ಮಾಡಿದಾಗ ಏನಾಗತ್ತೆ ಗೊತ್ತಾ, ಆ ಒಂದು ಅಪ್ಪೆ ಅವತ್ತು ನಾನು ನಿಮಗೆ ಚಿತ್ರ ಬಿಡಿಸಿ ತೋರಿಸಿದ್ದೆ ಅಲ್ವಾ, ಅದು ಒಂದು ಛತ್ರಿಯ ಆಕಾರದಲ್ಲಿ ಅಂಬ್ರೆಲಾ ಶೇಪಲ್ಲಿ ನಿಮ್ಮ ಶ್ವಾಸಕೋಶದ ಕೆಳಗಡೆ ಇರುತ್ತೆ. ಆ ಒಪ್ಪೆ ಏನಾಗುತ್ತೆ, ಮೇಲಕ್ಕೆ ಒತ್ತಲ್ಪಡತ್ತೆ. ಈ ಎದೆಯ ಮಾಂಸಖಂಡ ಮೇಲೆ ಬಂದ ತಕ್ಷಣ ಅದು ಕೂಡ ಮೇಲೆ ಬರುತ್ತೆ. ಮೇಲೆ ಬಂದಾಗ ಏನಾಗುತ್ತೆ, ನಿಮ್ಮ ಶ್ವಾಸಕೋಶದಲ್ಲಿರುವ ಕೊನೆಯ ಕೋಣೆ ಕೆಳಭಾಗದಲ್ಲಿ ಲೋವರ್ ಲೋಬ್ ಅಂತ ಹೇಳ್ತೀವಿ, ಆ ಕೊನೆಯ ಕೋಣೆ ಕಂಪ್ರೆಸ್ ಆಗತ್ತೆ. ಆಗ ಕೇವಲ ಶ್ವಾಸಕೋಶದ ಮೇಲಿನ ಲೋಬ್ ಮತ್ತೆ ಮಧ್ಯ ಲೋಬಿಗೆ ಮಾತ್ರ ಉಸಿರನ್ನು ತುಂಬ್ಕೊಳಕ್ಕಾಗತ್ತೆ. ಕೆಳಭಾಗದ ಕೋಣೆಗೆ ಜಾಗ ಇರಲ್ಲ. ಅದೇ ನೀವು ಉಸಿರನ್ನು ಒಳ ತೆಗೆದುಕೊಳ್ಳುವಾಗ ಹೊಟ್ಟೆಯನ್ನು ಮುಂದಕ್ಕೆ ತಂದ್ರೆ ಆ ಒಂದು ಕೊಡೆಯ ಆಕಾರದಲ್ಲಿ, ಛತ್ರಿಯ ಆಕಾರದಲ್ಲಿ ಇದ್ದ ಡಯಾಫ್ರಾಮ್ ಅಥವಾ ವಪೆ ಏನಿದೆ ಅದು ಕೆಳಕ್ಕೆ ಎಳೆಯಲ್ಪಡತ್ತೆ. ಹೊಟ್ಟೆ ಮುಂದೆ ಹೋಗುತ್ತಲ್ವಾ, ಆಗ ಇದು ಕೆಳಕ್ಕೆ ಎಳೆಯಲ್ಪಡತ್ತೆ. ಕೆಳಕ್ಕೆ ಎಳೆಯಲ್ಪಟ್ಟರೆ ನಿಮ್ಮ ಶ್ವಾಸಕೋಶಕ್ಕೆ ಪೂರ್ತಿಯಾಗಿ ಜಾಗ ಸಿಗತ್ತೆ. ಈ ಸಿಂಪಲ್ ಟೆಕ್ನಿಕ್ ನೆನ್ಪಿಟ್ಕೊಳ್ಳಿ, ಆಗ ನಿಮಗೆ ಮರ್ತು ಹೋಗಲ್ಲ. ಯಾಕಿದ್ನ ಇಷ್ಟು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಪದೇ ಪದೇ ಅಂತಂದರೆ, ನಿಮ್ಗೆ ಆಮೇಲೆ ಮರ್ತು ಹೋಗುತ್ತೆ. ಎದೆ ಉಸಿರು ತಗೊಳ್ಳುವಾಗ ಮುಂದೆ ಬರಬೇಕಾ, ಉಸಿರು ಹೊರಗೆ ಹೋಗುವಾಗ ಮುಂದೆ ಹೋಗ್ಬೇಕಾ, ಕನ್ಫ್ಯೂಷನ್ ಆಗುತ್ತೆ, ನೆನಪಿರಲ್ಲ ನಿಮಗೆ. ಎದೆ ಮೇಲ್ ಬರಕ್ಕೆ ಹೇಳಿದ್ರ, ಹೊಟ್ಟೆ ಯಾವಾಗ ಮೇಲ್ ಬರಬೇಕು, ಉಸಿರು ತಗೊಳ್ಳುವಾಗ್ಲ ಉಸಿರು ಬಿಡುವಾಗ್ಲ ಅನ್ನೋ ಕನ್ಫ್ಯೂಷನ್ ಪದೇ ಪದೇ ಆಗ್ತಾ ಇರುತ್ತೆ. ಅದೇ ಈ ಟೆಕ್ನಿಕ್ಕನ್ನು ನೆನ್ಪಿಟ್ಕೊಂಡ್ರೆ, ಈ ಕಾರಣ ಯಾಕೆ ಅನ್ನೋ ಕಾರಣ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಯಾವತ್ತೂ ನೆನಪಿರುತ್ತೆ. ಆ ಒಂದು ವಪೆ ಡಯಾಫ್ರಾಮ್ ಏನಿದೆ ಅಲ್ಲ ಅದನ್ನು ನೆನ್ಪಿಟ್ಕೊಳ್ಳಿ, ಅದರ ಮೂಮೆಂಟನ್ನು ನೆನ್ಪಿಟ್ಕೊಳ್ಳಿ. ಉಸಿರನ್ನು ಎದೆ ಮೇಲೆ ಬಂದಾಗೆಲ್ಲ ವಪೆ ಮೇಲ್ ಬರುತ್ತೆ ಛತ್ರಿ ಥರ, ನಿಮ್ಮ ಶ್ವಾಸಕೋಶದ ಕೆಪಾಸಿಟಿ ಕಮ್ಮಿ ಆಗುತ್ತೆ. ಅದೇ ಹೊಟ್ಟೆಯನ್ನು ಮುಂತಂದ್ರೆ ಅದು ಕೆಳಕ್ಕೆ ಎಳೆಯಲ್ಪಡುತ್ತೆ, ಶ್ವಾಸಕೋಶಕ್ಕೆ ಜಾಸ್ತಿ ಕೆಪಾಸಿಟಿ ಸಿಗುತ್ತೆ. ಹಾಗಾಗಿ ಇವತ್ತು ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಇನ್ನೂ ಕೆಲವರಲ್ಲಿ ಆ ಒಂದು ಮೂಮೆಂಟ್ ಆಗ್ತಾ ಇದೆ. ಹಾಗಾಗಿ ಈ ರೀತಿಯಾಗಿ ನಿಮ್ಮನ್ನೇ ನೀವು ಒಬ್ಸರ್ವ್ ಮಾಡ್ತಾ ಇದನ್ನು ನೀವು ಫಾಲೋ ಮಾಡ್ಬೋದು ದಿನದಲ್ಲಿ ಫ್ರೀ ಆಗಿದ್ದಾಗ. ಮತ್ತೆ ಇದಕ್ಕೆ ಇದು ನಾರ್ಮಲ್ ಉಸಿರಾಟದ ಪ್ರಕ್ರಿಯೆ ಆಗಿರೋದ್ರಿಂದ